ಮುಗಿದ್ದಾರೆ. ಆದ್ರೆ ಕುಡಿಯೋಕೆ ಅಲ್ಲಿ ಶುದ್ಧ ನೀರಿನ ಘಟಕಗಳಿದ್ರೂ ಜನರು ಮಾತ್ರ ನದಿ ನೀರೇ ಬೇಕಂತಾರೆ. ಯಾಕೆಂತೀರಾ? ಈ ಸ್ಟೋರಿ ನೋಡಿ. ಬಿಸಿಲು ಅಂತಿಂತ ಬಿಸಿಲಲ್ಲ, ರಣ ಬಿಸಿಲು. ಮನೆಯಿಂದ ಕಾಲು ಆಚೆ ಇಡೋಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಸೂರ್ಯ ಸುಡುತ್ತಿದ್ದಾನೆ. ಶುದ್ಧ ನೀರಿನ ಘಟಕವಿದ್ರೂ ನದಿ ನೀರೇ ಬೇಕಂತೆ. ನದಿ ನೀರಿಗಾಗಿ ದಡದಲ್ಲಿ ತಗ್ಗು ಗುಂಡಿಗಳ ಅಗೆತ. ಈ ದೃಶ್ಯ ನೋಡಿ. ನೀರಿಗಾಗಿ ಚಿಕ್ಕ ಮಕ್ಕಳು ದೊಡ್ಡವರು ಬಿಂದಿಗೆ ಹಿಡಿದು ವರದಾ ನದಿಯ ದಂಡೆಗೆ ಬಂದಿದ್ದಾರೆ. ಜೀವಜಲಕ್ಕಾಗಿ ತಗ್ಗು ಗುಂಡಿಗಳನ್ನ ಅಗೆದು ಬಿಂದಿಗೆಗೆ ತುಂಬಿಸುತ್ತಿದ್ದಾರೆ. ಇದು ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದ ಜನರ ಪರಿಸ್ಥಿತಿ. ಇಲ್ಲಿನ ಜನರು ವರದಾ ನದಿ ನೀರನ್ನೇ ಅವಲಂಬಿಸಿದ್ದಾರೆ. ಅಲ್ಲದೆ ಇದೇ ನೀರನ್ನೇ ಕುಡಿಯೋಕೆ, ಅಡುಗೆಗೆ ಬಳಸುತ್ತಾರೆ. ಯಾಕಂದ್ರೆ ಇಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ನಲ್ಲಿ ಹಾಕಿಸಿದ್ರೂ ಫೇಲ್ ಆಗಿದೆ. ಇನ್ನು ಬ್ಯಾರೇಜ್ ಗೇಟ್ ಹಾಕಿದ್ದರಿಂದ ಗ್ರಾಮಸ್ಥರು ಬಿಂದಿಗೆಗಳಲ್ಲಿ ನೀರು ತುಂಬಿಕೊಂಡು ಹೋಗ್ತಿದ್ದಾರೆ. ಅಲ್ಲದೆ ಈ ನೀರು ವಾಸನೆಯಿಂದ ಕೂಡಿದ್ದು ಬಳಕೆಗೆ ಯೋಗ್ಯವಲ್ಲ. ಹೀಗಿದ್ದರೂ ಜನರು ಇದನ್ನೇ ಬಳಸುತ್ತಿದ್ದಾರೆ. ನೀರಿನ ಕುಡಿಯುವ ಸಮಸ್ಯೆ ಇರುವುದರಿಂದ ಕರ್ಜಿಯಂತ್ರ ಕುಡಿಯುವ ನೀರು ಶುದ್ಧ ನೀರಿನ ಘಟಕವಿಲ್ಲ. ಮತ್ತು ನಮ್ಮ ಅಜ್ಜ ಅಪ್ಪರ ಕಾಲದಿಂದ ಇದ ನೀರ ಕುಡಿತೇವ್ರಿ. ಇಲ್ಲೇ ಮತ್ತೆ ಇದ ಕೆಟ್ಟ ನೀರಿದ್ರೆ ಇದನ್ನ ಕುಡಿದ ವರ್ತಿ ನೀರು ತೆಗಿತೇವ್ರಿ. ನೀರಿನ ಸಮಸ್ಯೆ ಬಾಳ ಐತ್ರಿ ಇಲ್ಲೇ. ಮತ್ತು ಶುದ್ಧ ಗುಡಿ ಅದ ನೀರಿನ ಘಟಕವನ್ನು ಒಂದು ವಾರದಾಗ 2 ದಿನ ಚಾಲು ಮಾಡಿರ್ತಾನ್ರಿ. ಮತ್ತು ನೀರಿನ ಸಮಸ್ಯೆ ಜನರಿಗೆ ಆಗೋ ಸಂಬಂಧ ಇಲ್ಲೇ ಬರೋದು, ತುಂಬಿಕೊಂಡು ಹೋಗೋದು, ಸಾರ್ವಜನಿಕರು ಎಲ್ಲವನ್ನೂ ಇಲ್ಲೇ ತುಂಬುತ್ತಾರೆ. ಇನ್ನು ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕಗಳಿವೆ. ಆದ್ರೆ ಗ್ರಾಮಸ್ಥರು ಇಲ್ಲಿನ ನೀರನ್ನು ಬಳಸಲ್ವಂತೆ. ಇದರಿಂದ ಅಡುಗೆ ಮಾಡಿದ್ರೆ ಕೆಲವೇ ಗಂಟೆಗಳಲ್ಲಿ ಅಡುಗೆ ಕೆಟ್ಟು ಹೋಗುತ್ತಂತೆ. ಇವು ಆರೋಗ್ಯಕ್ಕೆ ಒಳ್ಳೇದ್ರಿ ನೀರು. ಹಿಂಗಾಗಿ ನಾವು ಅಡಿಗೆ ಕುಡಿಯಾಕ ಇವನ್ನ ಬೆಳೆಸಾಡ್ತೀವಿ. ಅವೆಲ್ಲ ಸೌಳು ಬರ್ತಾವ ಬಿಡ್ರಿ. ಅಡಿಗೆ ಹಳಸ್ತತಿ, ಸರಿ ಬರೋದಲ್ಲ. ಆರೋಗ್ಯಕ್ಕೆ ಇವ ನೀರ ನಮಗ ಅನುಕೂಲ ಐತಿ. ಹಳಸ್ತತ್ರಿ, ಸೌಳು ಬರ್ತದಲ್ರಿ. ಅಡಿಗೆ ತಡೆಯೋದಲ್ಲ ಬಿಸಿಲಿಗೆ. ಅದಕ್ಕೆ ಈ ನೀರು ಕೆಡದಲ್ರಿ. ಹಳಸ್ತತ್ರಿ. ಅದು ಸೌಳು ಬರ್ತಾವ್ರಿ ನೀರು. ದಡದಲ್ಲಿ ತಗ್ಗು ಗುಂಡಿಗಳನ್ನು ಅಗೆದು ಜನರು ನೀರು ಹಿಡಿಯುತ್ತಿದ್ದಾರೆ. ಮತ್ತೊಂದೆಡೆ ಕೋಟಿ ಕೋಟಿ ಹಣ ಹಾಕಿ ಮನೆ ಮನೆಗೆ ಗಂಗೆ ಜಲೋತ್ಸವ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಸಂಪೂರ್ಣ ಹಳ್ಳ ಹಿಡಿದಿದೆಯಂತೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮುಗಿದ್ದಾರೆ. ಆದ್ರೆ ಕುಡಿಯೋಕೆ ಅಲ್ಲಿ ಶುದ್ಧ ನೀರಿನ ಘಟಕಗಳಿದ್ರೂ ಜನರು ಮಾತ್ರ ನದಿ ನೀರೇ ಬೇಕಂತಾರೆ. ಯಾಕೆಂತೀರಾ? ಈ ಸ್ಟೋರಿ ನೋಡಿ. ಬಿಸಿಲು ಅಂತಿಂತ ಬಿಸಿಲಲ್ಲ, ರಣ ಬಿಸಿಲು. ಮನೆಯಿಂದ ಕಾಲು ಆಚೆ ಇಡೋಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಸೂರ್ಯ ಸುಡುತ್ತಿದ್ದಾನೆ. ಶುದ್ಧ ನೀರಿನ ಘಟಕವಿದ್ರೂ ನದಿ ನೀರೇ ಬೇಕಂತೆ. ನದಿ ನೀರಿಗಾಗಿ ದಡದಲ್ಲಿ ತಗ್ಗು ಗುಂಡಿಗಳ ಅಗೆತ. ಈ ದೃಶ್ಯ ನೋಡಿ. ನೀರಿಗಾಗಿ ಚಿಕ್ಕ ಮಕ್ಕಳು ದೊಡ್ಡವರು ಬಿಂದಿಗೆ ಹಿಡಿದು ವರದಾ ನದಿಯ ದಂಡೆಗೆ ಬಂದಿದ್ದಾರೆ. ಜೀವಜಲಕ್ಕಾಗಿ ತಗ್ಗು ಗುಂಡಿಗಳನ್ನ ಅಗೆದು ಬಿಂದಿಗೆಗೆ ತುಂಬಿಸುತ್ತಿದ್ದಾರೆ. ಇದು ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದ ಜನರ ಪರಿಸ್ಥಿತಿ. ಇಲ್ಲಿನ ಜನರು ವರದಾ ನದಿ ನೀರನ್ನೇ ಅವಲಂಬಿಸಿದ್ದಾರೆ. ಅಲ್ಲದೆ ಇದೇ ನೀರನ್ನೇ ಕುಡಿಯೋಕೆ, ಅಡುಗೆಗೆ ಬಳಸುತ್ತಾರೆ. ಯಾಕಂದ್ರೆ ಇಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ನಲ್ಲಿ ಹಾಕಿಸಿದ್ರೂ ಫೇಲ್ ಆಗಿದೆ. ಇನ್ನು ಬ್ಯಾರೇಜ್ ಗೇಟ್ ಹಾಕಿದ್ದರಿಂದ ಗ್ರಾಮಸ್ಥರು ಬಿಂದಿಗೆಗಳಲ್ಲಿ ನೀರು ತುಂಬಿಕೊಂಡು ಹೋಗ್ತಿದ್ದಾರೆ. ಅಲ್ಲದೆ ಈ ನೀರು ವಾಸನೆಯಿಂದ ಕೂಡಿದ್ದು ಬಳಕೆಗೆ ಯೋಗ್ಯವಲ್ಲ. ಹೀಗಿದ್ದರೂ ಜನರು ಇದನ್ನೇ ಬಳಸುತ್ತಿದ್ದಾರೆ. ನೀರಿನ ಕುಡಿಯುವ ಸಮಸ್ಯೆ ಇರುವುದರಿಂದ ಕರ್ಜಿಯಂತ್ರ ಕುಡಿಯುವ ನೀರು ಶುದ್ಧ ನೀರಿನ ಘಟಕವಿಲ್ಲ. ಮತ್ತು ನಮ್ಮ ಅಜ್ಜ ಅಪ್ಪರ ಕಾಲದಿಂದ ಇದ ನೀರ ಕುಡಿತೇವ್ರಿ. ಇಲ್ಲೇ ಮತ್ತು ಇದ ಕೆಟ್ಟ ನೀರಿದ್ರೆ ಇದನ್ನ ಕುಡಿದ ವರ್ತಿ ನೀರು ತೆಗಿತೇವ್ರಿ. ನೀರಿನ ಸಮಸ್ಯೆ ಬಾಳ ಐತ್ರಿ ಇಲ್ಲೇ. ಮತ್ತು ಶುದ್ಧ ಗುಡಿ ಅದ ನೀರಿನ ಘಟಕವನ್ನು ಒಂದು ವಾರದಾಗ 2 ದಿನ ಚಾಲು ಮಾಡಿರ್ತಾನ್ರಿ. ಮತ್ತು ನೀರಿನ ಸಮಸ್ಯೆ ಜನರಿಗೆ ಆಗೋ ಸಂಬಂಧ ಇಲ್ಲೇ ಬರೋದು, ತುಂಬಿಕೊಂಡು ಹೋಗೋದು, ಸಾರ್ವಜನಿಕರು ಎಲ್ಲವನ್ನೂ ಇಲ್ಲೇ ತುಂಬುತ್ತಾರೆ. ಇನ್ನು ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕಗಳಿವೆ. ಆದ್ರೆ ಗ್ರಾಮಸ್ಥರು ಇಲ್ಲಿನ ನೀರನ್ನು ಬಳಸಲ್ವಂತೆ. ಇದರಿಂದ ಅಡುಗೆ ಮಾಡಿದ್ರೆ ಕೆಲವೇ ಗಂಟೆಗಳಲ್ಲಿ ಅಡುಗೆ ಕೆಟ್ಟು ಹೋಗುತ್ತಂತೆ. ಇವು ಆರೋಗ್ಯಕ್ಕೆ ಒಳ್ಳೇದ್ರಿ ನೀರು. ಹಿಂಗಾಗಿ ನಾವು ಅಡಿಗೆ ಕುಡಿಯಾಕ ಇವನ್ನ ಬೆಳೆಸಾಡ್ತೀವಿ. ಅವೆಲ್ಲ ಸೌಳು ಬರ್ತಾವ ಬಿಡ್ರಿ. ಅಡಿಗೆ ಹಳಸ್ತತಿ, ಸರಿ ಬರೋದಲ್ಲ. ಆರೋಗ್ಯಕ್ಕೆ ಇವ ನೀರ ನಮಗ ಅನುಕೂಲ ಐತಿ. ಹಳಸ್ತತ್ರಿ, ಸೌಳು ಬರ್ತದಲ್ರಿ. ಅಡಿಗೆ ತಡೆಯೋದಲ್ಲ ಬಿಸಿಲಿಗೆ. ಅದಕ್ಕೆ ಈ ನೀರು ಕೆಡದಲ್ರಿ. ಹಳಸ್ತತ್ರಿ. ಅದು ಸೌಳು ಬರ್ತಾವ್ರಿ ನೀರು.
ದಡದಲ್ಲಿ ತಗ್ಗು ಗುಂಡಿಗಳನ್ನು ಅಗೆದು ಜನರು ನೀರು ಹಿಡಿಯುತ್ತಿದ್ದಾರೆ. ಮತ್ತೊಂದೆಡೆ ಕೋಟಿ ಕೋಟಿ ಹಣ ಹಾಕಿ ಮನೆ ಮನೆಗೆ ಗಂಗೆ ಜಲೋತ್ಸವ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಸಂಪೂರ್ಣ ಹಳ್ಳ ಹಿಡಿದಿದೆಯಂತೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಆದ್ರೆ ಕುಡಿಯೋಕೆ ಅಲ್ಲಿ ಶುದ್ಧ ನೀರಿನ ಘಟಕಗಳಿದ್ರೂ ಜನರು ಮಾತ್ರ ನದಿ ನೀರೇ ಬೇಕಂತಾರೆ. ಯಾಕೆಂತೀರಾ? ಈ ಸ್ಟೋರಿ ನೋಡಿ. ಬಿಸಿಲು ಅಂತಿಂತ ಬಿಸಿಲಲ್ಲ, ರಣ ಬಿಸಿಲು. ಮನೆಯಿಂದ ಕಾಲು ಆಚೆ ಇಡೋಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಸೂರ್ಯ ಸುಡುತ್ತಿದ್ದಾನೆ. ಶುದ್ಧ ನೀರಿನ ಘಟಕವಿದ್ರೂ ನದಿ ನೀರೇ ಬೇಕಂತೆ. ನದಿ ನೀರಿಗಾಗಿ ದಡದಲ್ಲಿ ತಗ್ಗು ಗುಂಡಿಗಳ ಅಗೆತ. ಈ ದೃಶ್ಯ ನೋಡಿ. ನೀರಿಗಾಗಿ ಚಿಕ್ಕ ಮಕ್ಕಳು ದೊಡ್ಡವರು ಬಿಂದಿಗೆ ಹಿಡಿದು ವರದಾ ನದಿಯ ದಂಡೆಗೆ ಬಂದಿದ್ದಾರೆ. ಜೀವಜಲಕ್ಕಾಗಿ ತಗ್ಗು ಗುಂಡಿಗಳನ್ನು ಅಗೆದು ಬಿಂದಿಗೆಗೆ ತುಂಬಿಸುತ್ತಿದ್ದಾರೆ. ಇದು ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದ ಜನರ ಪರಿಸ್ಥಿತಿ. ಇಲ್ಲಿನ ಜನರು ವರದಾ ನದಿ ನೀರನ್ನೇ ಅವಲಂಬಿಸಿದ್ದಾರೆ. ಅಲ್ಲದೆ ಇದೇ ನೀರನ್ನೇ ಕುಡಿಯೋಕೆ, ಅಡುಗೆಗೆ ಬಳಸುತ್ತಾರೆ. ಯಾಕಂದ್ರೆ ಇಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ನಲ್ಲಿ ಹಾಕಿಸಿದ್ರೂ ಫೇಲ್ ಆಗಿದೆ. ಇನ್ನು ಬ್ಯಾರೇಜ್ ಗೇಟ್ ಹಾಕಿದ್ದರಿಂದ ಗ್ರಾಮಸ್ಥರು ಬಿಂದಿಗೆಗಳಲ್ಲಿ ನೀರು ತುಂಬಿಕೊಂಡು ಹೋಗ್ತಿದ್ದಾರೆ. ಅಲ್ಲದೆ ಈ ನೀರು ವಾಸನೆಯಿಂದ ಕೂಡಿದು ಬಳಕೆಗೆ ಯೋಗ್ಯವಲ್ಲ. ಹೀಗಿದ್ದರೂ ಜನರು ಇದನ್ನೇ ಬಳಸುತ್ತಿದ್ದಾರೆ. ನೀರಿನ ಕುಡಿಯುವ ಸಮಸ್ಯೆ ಇರುವುದರಿಂದ ಕರ್ಜಿಯಂತ್ರ ಕುಡಿಯುವ ಶುದ್ಧ ನೀರಿನ ಘಟಕವಿಲ್ಲ. ಮತ್ತು ನಮ್ಮ ಅಜ್ಜ ಅಪ್ಪರ ಕಾಲದಿಂದ ಇದ ನೀರ ಕುಡಿತೇವ್ರಿ ಇಲ್ಲೇ. ಮತ್ತು ಇದು ಕೆಟ್ಟ ನೀರಿದ್ರೆ ಇದ್ರ ಕುಡಿದು ವರ್ತಿ ನೀರು ತೆಗಿತೇವ್ರಿ. ನೀರಿನ ಸಮಸ್ಯೆ ಬಾಳ ಐತ್ರಿ ಇಲ್ಲೇ. ಮತ್ತು ಶುದ್ಧ ಗುಡಿ ಅದ ನೀರಿನ ಘಟಕವನ್ನು ಒಂದು ವಾರದಾಗ 2 ದಿನ ಚಾಲೂ ಮಾಡಿರ್ತಾನ್ರಿ. ಮತ್ತು ನೀರಿನ ಸಮಸ್ಯೆ ಜನರಿಗೆ ಆಗೋ ಸಂಬಂಧ ಇಲ್ಲೇ ಬರೋದು, ತುಂಬಿಕೊಂಡು ಹೋಗೋದು, ಸಾರ್ವಜನಿಕರು ಎಲ್ಲವನ್ನೂ ಇಲ್ಲೇ ತುಂಬ್ತಾರೆ. ಇನ್ನು ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕಗಳಿವೆ. ಆದ್ರೆ ಗ್ರಾಮಸ್ಥರು ಇಲ್ಲಿನ ನೀರನ್ನು ಬಳಸಲ್ವಂತೆ. ಇದರಿಂದ ಅಡುಗೆ ಮಾಡಿದ್ರೆ ಕೆಲವೇ ಗಂಟೆಗಳಲ್ಲಿ ಅಡುಗೆ ಕೆಟ್ಟು ಹೋಗುತ್ತಂತೆ. ಇವು ಆರೋಗ್ಯಕ್ಕೆ ಒಳ್ಳೇದ್ರಿ ನೀರು. ಹಿಂಗಾಗಿ ನಾವು ಅಡಿಗೆ ಕುಡಿಯಾಕ ಇವನ್ನ ಬೆಳೆಸಾಡ್ತೀವಿ. ಅವೆಲ್ಲ ಸೌಳು ಬರ್ತಾವ ಬಿಡ್ರಿ. ಅಡಿಗೆ ಹಳಸ್ತತಿ, ಸರಿ ಬರೋದಲ್ಲ. ಆರೋಗ್ಯಕ್ಕೆ ಇವ ನೀರ ನಮಗ ಅನುಕೂಲ ಐತಿ. ಹಳಸ್ತತ್ರಿ, ಸೌಳು ಬರ್ತದಲ್ರಿ. ಅಡಿಗೆ ತಡೆಯೋದಲ್ಲ ಬಿಸಿಲಿಗೆ. ಅದಕ್ಕೆ ಈ ನೀರು ಕೆಡದಲ್ರಿ. ಹಳಸ್ತತ್ರಿ. ಅದು ಸೌಳು ಬರ್ತಾವ್ರಿ ನೀರು. ದಡದಲ್ಲಿ ತಗ್ಗು ಗುಂಡಿಗಳನ್ನು ಅಗೆದು ಜನರು ನೀರು ಹಿಡಿಯುತ್ತಿದ್ದಾರೆ. ಮತ್ತೊಂದೆಡೆ ಕೋಟಿ ಕೋಟಿ ಹಣ ಹಾಕಿ ಮನೆ ಮನೆಗೆ ಗಂಗೆ ಜಲೋತ್ಸವ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಸಂಪೂರ್ಣ ಹಳ್ಳ ಹಿಡಿದಿದೆಯಂತೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಆದ್ರೆ ಕುಡಿಯೋಕೆ ಅಲ್ಲಿ ಶುದ್ಧ ನೀರಿನ ಘಟಕಗಳಿದ್ರೂ ಜನರು ಮಾತ್ರ ನದಿ ನೀರೇ ಬೇಕಂತಾರೆ. ಯಾಕೆಂತೀರಾ? ಈ ಸ್ಟೋರಿ ನೋಡಿ. ಬಿಸಿಲು ಅಂತಿಂತ ಬಿಸಿಲಲ್ಲ, ರಣ ಬಿಸಿಲು. ಮನೆಯಿಂದ ಕಾಲು ಆಚೆ ಇಡೋಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಸೂರ್ಯ ಸುಡುತ್ತಿದ್ದಾನೆ. ಶುದ್ಧ ನೀರಿನ ಘಟಕವಿದ್ರೂ ನದಿ ನೀರೇ ಬೇಕಂತೆ. ನದಿ ನೀರಿಗಾಗಿ ದಡದಲ್ಲಿ ತಗ್ಗು ಗುಂಡಿಗಳ ಅಗೆತ. ಈ ದೃಶ್ಯ ನೋಡಿ. ನೀರಿಗಾಗಿ ಚಿಕ್ಕ ಮಕ್ಕಳು ದೊಡ್ಡವರು ಬಿಂದಿಗೆ ಹಿಡಿದು ವರದಾ ನದಿಯ ದಂಡೆಗೆ ಬಂದಿದ್ದಾರೆ. ಜೀವಜಲಕ್ಕಾಗಿ ತಗ್ಗು ಗುಂಡಿಗಳನ್ನು ಅಗೆದು ಬಿಂದಿಗೆಗೆ ತುಂಬಿಸುತ್ತಿದ್ದಾರೆ. ಇದು ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದ ಜನರ ಪರಿಸ್ಥಿತಿ. ಇಲ್ಲಿನ ಜನರು ವರದಾ ನದಿ ನೀರನ್ನೇ ಅವಲಂಬಿಸಿದ್ದಾರೆ. ಅಲ್ಲದೆ ಇದೇ ನೀರನ್ನೇ ಕುಡಿಯೋಕೆ, ಅಡುಗೆಗೆ ಬಳಸುತ್ತಾರೆ. ಯಾಕಂದ್ರೆ ಇಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ ಮನೆ ಮನೆಗೆ ನಲ್ಲಿ ಹಾಕಿಸಿದ್ರೂ ಫೇಲ್ ಆಗಿದೆ. ಇನ್ನು ಬ್ಯಾರೇಜ್ ಗೇಟ್ ಹಾಕಿದ್ದರಿಂದ ಗ್ರಾಮಸ್ಥರು ಬಿಂದಿಗೆಗಳಲ್ಲಿ ನೀರು ತುಂಬಿಕೊಂಡು ಹೋಗ್ತಿದ್ದಾರೆ. ಅಲ್ಲದೆ ಈ ನೀರು ವಾಸನೆಯಿಂದ ಕೂಡಿದು ಬಳಕೆಗೆ ಯೋಗ್ಯವಲ್ಲ. ಹೀಗಿದ್ದರೂ ಜನರು ಇದನ್ನೇ ಬಳಸುತ್ತಿದ್ದಾರೆ. ನೀರಿನ ಕುಡಿಯುವ ಸಮಸ್ಯೆ ಇರುವುದರಿಂದ ಕರ್ಜಿಯಂತ್ರ ಕುಡಿಯುವ ಶುದ್ಧ ನೀರಿನ ಘಟಕವಿಲ್ಲ. ಮತ್ತು ನಮ್ಮ ಅಜ್ಜ ಅಪ್ಪರ ಕಾಲದಿಂದ ಇದ ನೀರ ಕುಡಿತೇವ್ರಿ ಇಲ್ಲೇ. ಮತ್ತು ಇದು ಕೆಟ್ಟ ನೀರಿದ್ರೆ ಇದ್ರ ಕುಡಿದು ವರ್ತಿ ನೀರು ತೆಗಿತೇವ್ರಿ. ನೀರಿನ ಸಮಸ್ಯೆ ಬಾಳ ಐತ್ರಿ ಇಲ್ಲೇ. ಮತ್ತು ಶುದ್ಧ ಗುಡಿ ಅದ ನೀರಿನ ಘಟಕವನ್ನು ಒಂದು ವಾರದಾಗ 2 ದಿನ ಚಾಲೂ ಮಾಡಿರ್ತಾನ್ರಿ. ಮತ್ತು ನೀರಿನ ಸಮಸ್ಯೆ ಜನರಿಗೆ ಆಗೋ ಸಂಬಂಧ ಇಲ್ಲೇ ಬರೋದು, ತುಂಬಿಕೊಂಡು ಹೋಗೋದು, ಸಾರ್ವಜನಿಕರು ಎಲ್ಲವನ್ನೂ ಇಲ್ಲೇ ತುಂಬ್ತಾರೆ. ಇನ್ನು ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕಗಳಿವೆ. ಆದ್ರೆ ಗ್ರಾಮಸ್ಥರು ಇಲ್ಲಿನ ನೀರನ್ನು ಬಳಸಲ್ವಂತೆ. ಇದರಿಂದ ಅಡುಗೆ ಮಾಡಿದ್ರೆ ಕೆಲವೇ ಗಂಟೆಗಳಲ್ಲಿ ಅಡುಗೆ ಕೆಟ್ಟು ಹೋಗುತ್ತಂತೆ. ಇವು ಆರೋಗ್ಯಕ್ಕೆ ಒಳ್ಳೇದ್ರಿ ನೀರು. ಹಿಂಗಾಗಿ ನಾವು ಅಡಿಗೆ ಕುಡಿಯಾಕ ಇವನ್ನ ಬೆಳೆಸಾಡ್ತೀವಿ. ಅವೆಲ್ಲ ಸೌಳು ಬರ್ತಾವ ಬಿಡ್ರಿ.
ಅಡಿಗೆ ಹಳಸ್ತತಿ ಸರಿ ಬರೋದಲ್ಲ. ಆರೋಗ್ಯಕ್ಕೆ ಇವ ನೀರ ನಮಗ ಅನುಕೂಲ ಐತಿ. ಈ ಊರಾಗೆ ನೀರು ಅಡಿಗೆ ಮಾಡಿದ್ರೆ ಅಡಿಗೆ ಹಳಸ್ತತ್ರಿ, ಸೌಳು ಬರ್ತದಲ್ರಿ ಅಡಿಗೆ ತಡೆಯೋದು ಬಿಸಿಲಿಗೆ. ಅದಕ್ಕೆ ಈ ನೀರು ಕೆಡದಲ್ರಿ. ಫಿಲ್ಟರ್ ನೀರು ತಂದ್ರೂ ಹಳಸ್ತದ ಅಡಿಗೆ ಹಳಸ್ತತ್ರಿ. ಹಂಗ್ಯಾಕದ ಅದು ಸೌಳು ಬರ್ತಾವ್ರಿ ನೀರು. ದಡದಲ್ಲಿ ತಗ್ಗು ಗುಂಡಿಗಳನ್ನು ಅಗೆದು ಜನರು ನೀರು ಹಿಡಿಯುತ್ತಿದ್ದಾರೆ. ಮತ್ತೊಂದೆಡೆ ಕೋಟಿ ಕೋಟಿ ಹಣ ಹಾಕಿ ಮನೆ ಮನೆಗೆ ಗಂಗೆ ಜಲೋತ್ಸವ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಸಂಪೂರ್ಣ ಹಳ್ಳ ಹಿಡಿದಿದೆಯಂತೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪದ ಜೊತೆ ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ.